ನನ್ನ ಜೊತೆ ಮೊಹಮ್ಮದ್ ಜುಬೇರ್ ಅವರಿದ್ದಾರೆ. ಸಿದ್ಧ ಉಡುಪುಗಳ ಮಳಿಗೆಯ ಮಾಲೀಕರಾಗಿದ್ದಾರೆ. ಆದರೆ ಇವತ್ತು ಈ ಒಂದು ಪೂರ್ಣ ಪ್ರಮಾಣದ ಕನ್ನಡದ ಮಳಿಗೆಯಲ್ಲಿ ಬಂದು ಪುಸ್ತಕವನ್ನು ತೆಗೆದುಕೊಳ್ಳುವಂಥ ಇವರ ಕನ್ನಡ ಅಭಿಮಾನ ನೋಡಿ ನಾವು ತುಂಬಾ ಪ್ರಶಂಸೆಗೊಳಗಾಗಿದ್ದೀವಿ. ಇವ್ರನ್ನ ಅಭಿನಂದಿಸಬೇಕು. ಯಾಕೆಂದರೆ ನಿಜವಾಗ್ಲೂ ಮಾತೃಭಾಷೆ ಉರ್ದು ಆಗಿದ್ರೂ ಸಹ ಕನ್ನಡದ ಮೇಲಿರುವಂಥ ಅಭಿಮಾನ. ಇವರಿವತ್ತು ನನ್ನ ಮಾತಾಡು ಕನ್ನಡದ ಸಂಚಿಕೆಯಲ್ಲಿ ಕನ್ನಡದ ಆ ಒಂದು ಅಭಿಮಾನವನ್ನು 1 ನಿಮಿಷ ಪರಿಪೂರ್ಣವಾಗಿ ಬೇರೆ ಯಾವುದೇ ಭಾಷೆಯ ಪದ ಬಳಸದೆ ಮಾತನಾಡೋದ್ರಲ್ಲಿ ಸಾಬೀತುಪಡಿಸ್ತಾರೆ. ಬನ್ನಿ ಅವರ ಆಯ್ಕೆಯ ವಿಷಯ ತೆಗೆದುಕೊಂಡು ಮೊಹಮ್ಮದ್ ಜುಬೇರ್ ಅವರು ಏನು ಮಾತಾಡ್ಬೋದು ಕೇಳೋಣ. ನಮಸ್ಕಾರ ಮೊಹಮ್ಮದ್ ಜುಬೇರ್ ಅವರೇ. ನಮಸ್ಕಾರ. ನಿಮ್ಮ ಆಯ್ಕೆಯ ಯಾವುದಾದ್ರೂ ಒಂದು ವಿಷಯ ತೆಗೆದುಕೊಂಡು ಬೇರೆ ಯಾವುದೇ ಭಾಷೆಯ ಪದ ಮಿಶ್ರಣ ಮಾಡದೆ ಕನ್ನಡದಲ್ಲಿ ನಮಗೋಸ್ಕರ ಮಾತಾಡಿ. ಓಕೆ ಅದನ್ನು ಮಾತಾಡಬಾರ್ದು. ಓಕೆ ಸರಿ ಮಾತಾಡ್ತೀನಿ. ನಿಮ್ಮ ಆಯ್ಕೆಯ ವಿಷಯ ತೆಗೆದುಕೊಂಡು 1 ನಿಮಿಷ ಮಾತಾಡ್ತೀನಿ. ಮಾತಾಡಿ. ಯಾವ್ದು ಬಗ್ಗೆನೂ ಮಾತಾಡ್ಬೋದು. ಈ ಒಂದು ಟೋಟಲ್ ಕನ್ನಡ ಅಂತ ಶಾಪ್ ಇದೆಯಲ್ಲ, ಅಂಗಡಿ ಇದೆಯಲ್ಲ, ಟೋಟಲ್ ಕನ್ನಡ ಅಂಗಡಿ ಇದೆಯಲ್ಲ, ಇದು ಬಹಳ ಒಳ್ಳೆ ಅಂಗಡಿ. ಇದು ಪ್ರತಿಯೊಂದು ಕನ್ನಡದ ಬಗ್ಗೆ ಇಲ್ಲಿ ಸಿಗುತ್ತೆ. ಕನ್ನಡ ಆಡಿಯೋ ಸಿಗುತ್ತೆ, ಕನ್ನಡ ವಿಡಿಯೋ ಸಿಗುತ್ತೆ. ಆಡಿಯೋ ವಿಡಿಯೋ ಅದು ಆಂಗ್ಲ ಪದ. ಧ್ವನಿ ಸುರುಳಿ, ಚಿತ್ರ ಸುರುಳಿ. ಓಕೆ, ಕನ್ನಡ ಧ್ವನಿ ಸುರುಳಿ, ಚಿತ್ರ ಸುರುಳಿ, ಕನ್ನಡ ಪುಸ್ತಕ, ಕನ್ನಡ ಸಿಡಿಗಳು, ತಿರ್ಗಾ ಸಿಡಿಗಳು. ಓಕೆ, ಆ ಥರ ಇದೆ. ಮತ್ತು ಬಹಳ ಒಳ್ಳೆಯ ಶಾಪು. ಟೋಟಲ್ ಕನ್ನಡ ಅಂಗಡಿ. ಟೋಟಲ್ ಕನ್ನಡ ಅಂದರೆ ಒಳ್ಳೆ ಬರೀ ಕನ್ನಡದ ಬಗ್ಗೆನೇ ಈ ಅಂಗಡಿ ಇರೋದು. ಟೋಟಲ್ ಕನ್ನಡ ಅಂದರೆ ಬೆಂಗಳೂರಲ್ಲಿ ಇಂಥ ಅಂಗಡಿ ಎಲ್ಲೂ ಸಿಗಲ್ಲ. ಇಲ್ಲಿ ಬಂದರೆ ಪ್ರತಿಯೊಂದು ಕನ್ನಡದ ಬಗ್ಗೆ, ಕನ್ನಡಕ್ಕೆ ಯಾರು ಜಾಸ್ತಿ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಅವ್ರು ಇಷ್ಟವಾದಂಥ ಪದಾರ್ಥ ವಸ್ತು ಇಲ್ಲಿ ಸಿಗುತ್ತೆ ಅಂತೆ ಶಾಪ್ ಇದು. ನಾನು ಪ್ರತಿ ಸತಿ ನಾನು ಇಲ್ಲಿ ಬರ್ತಾ ಇರ್ತೀನಿ, ಇಲ್ಲಿ ಕೊಂಡ್ಕೋತಾ ಇರ್ತೀನಿ. ಈ ಥರ ಒಂದು ಅಂಗಡಿ ಟೋಟಲ್ ಬೆಂಗಳೂರಲ್ಲೇ ಇಲ್ಲ. ಬೆಂಗಳೂರು ಪೂರ್ತಿ ಇಂಥ ಅಂಗಡಿ ಇಲ್ಲ. ನನಗೆ ಬಹಳ ಇಷ್ಟ ಆಗುತ್ತೆ. ಪ್ರತಿ ವಾರ ಇಲ್ಲಿ ಬರ್ತಾ ಇರ್ತೀನಿ, ನಾನು ಪರ್ಚೇಸ್ ಮಾಡ್ತಾ ಇರ್ತೀನಿ, ಕೊಂಡ್ಕೋತಾ ಇರ್ತೀನಿ ಆ ಥರ. ಆಮೇಲೆ ಇಲ್ಲಿ ಸ್ಟಾಫು ಚೆನ್ನಾಗಿ, ಇಲ್ಲಿ ಇರೋ ಸಿಬ್ಬಂದಿ ವರ್ಗ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಬಟ್ ಅಷ್ಟು ಓದಿಲ್ಲ ರೀ, ಆ ಥರ ಇದೆ. ಇರಲಿ, ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ಯಾಕೆಂದರೆ ಮಾತೃಭಾಷೆ ಬೇರೆ ಆಗಿದ್ರು ಕನ್ನಡದಲ್ಲಿ ಇಷ್ಟೊಂದು ಸ್ವಚ್ಛವಾಗಿ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟರಲ್ಲ. ನಿಮ್ಮಂಥವ್ರನ್ನ ನೋಡಿ ಬಹುಶಃ ಸಾಕಷ್ಟು ಕನ್ನಡ ಅಭಿಮಾನಿಗಳು ಇನ್ನು ಮುಂದೆ ಅನ್ಕೋತಾ ಇರ್ತಾರೆ, ನಾವು 1 ನಿಮಿಷ ಕನ್ನಡ ಮಾತನಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ಮೇಲೆ ನಾವೆಂಥ ಕನ್ನಡಿಗರಂತ. ನೀವು ಯಾವತ್ತೂ ಆಶ್ಚರ್ಯಪಡಬೇಡಿ. ಯಾಕೆಂದರೆ ನಿಜವಾಗ್ಲೂ ಇವರ ಕೈಯಲ್ಲಿರುವಂಥ ಈ ಪುಸ್ತಕಗಳು ಅಮೇರಿಕಕ್ಕೆ ಹೋದರೂ ಬಹುಶಃ ಕನ್ನಡದಲ್ಲಿ ಮಾತಾಡುವಂತಹ ಕನಸು ಲಕ್ಷ್ಮೀಕಾಂತ್ ಅವ್ರು ಮಾಡಿರುವಂಥ ಈ ಒಂದು ಪ್ರಯತ್ನಕ್ಕೆ ಸಾಕಾರಗೊಳಿಸಬೇಕು. ಅಂಥದಕ್ಕೋಸ್ಕರನೇ ಯಾವುದೇ ಭಾಷೆಗರಾದರೂ ಇಲ್ಲಿ ಬಂದು ಪುಸ್ತಕ ತೆಗೆದುಕೊಂಡು ಕನ್ನಡದ ಮೇಲಿರುವಂಥ ಅಭಿಮಾನವನ್ನು ಮತ್ತಷ್ಟು ಪಸರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಯಾವತ್ತೂ ಕೃತಜ್ಞರಾಗಿರಬೇಕು. ಈಗ ಕೆಲವೊಂದು ಆಂಗ್ಲ ಪದ ಕೇಳ್ತೀನಿ, ಅದಕ್ಕೆ ಕನ್ನಡದಲ್ಲಿ ಅರ್ಥ ಹೇಳ್ಬೇಕು ನೀವು. ಲೈಬ್ರರಿ ಅಂದರೆ ಇಂಗ್ಲೀಷಲ್ಲಿ ಲೈಬ್ರರಿ ಅಂದರೆ ಕನ್ನಡದಲ್ಲಿ ಹಾಲಿಡೇ ಅಂದರೆ ರಜಾ. ಕ್ಯಾಲೆಂಡರ್ ಅಂದರೆ ಇಂಗ್ಲೀಷ್ ಮೀಡಿಯಂ ಅಂದರೆ ಫ್ರೀಡಮ್ ಫೈಟರ್ಸ್ ಅಂದರೆ ಕೋ ಎಜುಕೇಷನ್ ಅಂದರೆ ಸಿಹಿಯ